ಎಲ್ಲದಕ್ಕಿಂತ ಫಸ್ಟ್ ಒಂದು ವಿಷಯ ಹೇಳ್ತೀನಿ. ಇದ್ರ ಬಗ್ಗೆ ಒಂದು ಸಬ್ಜೆಕ್ಟ್ ಮಾಡ್ಕೊಂಡು ಯಾರೋ ಬಂದಿದ್ರು ನಮ್ಮ ಸ್ನೇಹಿತರೊಬ್ರು. ಈ ಸೈಬರ್ ಕ್ರೈಮ್ ಬಗ್ಗೆನೇ ಒಂದು ಕತೆ ಸಿನಿಮಾ ಮಾಡಬೇಕಾಗಿತ್ತು. ಅದು ಹೆಂಗೆ ಅಂದರೆ ಅದು ನಮ್ಮ ಜೀವನದಲ್ಲಿ ನಡೀತದೆ ನನಗೆ ಗೊತ್ತಿಲ್ಲ. ತುಂಬ ಚೆನ್ನಾಗಿ ಅದನ್ನು ಎಲ್ಲ ರಿಸರ್ಚ್ ಮಾಡಿ ಒಬ್ರು ಸ್ಕ್ರಿಪ್ಟ್ ಮಾಡಿದರು. ಇದೇ ಆರ್ ಚಂದ್ರು ಅವ್ರು ಪ್ರೊಡ್ಯೂಸ್ ಮಾಡಿ ಒಬ್ರು ಸಿನಿಮಾ ಮಾಡಬೇಕಾಗಿತ್ತು, ಗುರು ಅಂತ. ಸೊ ಅದು ಏನೇನೋ ಹೇಳಿದ್ರು, ಅವ್ರು ಕಮರ್ಷಿಯಲ್ ಕಾಂಬೋಡಿಯಲ್ಲಿ ಕೂತಿರ್ತಾರೆ, ಅಲ್ಲಿಂದ ಇದು ಮಾಡ್ತಾರೆ, ಹಾಗೆ ಹೀಗೆ ಅಂತ. ಒಂದು ಆಗಿದ್ದೇನೆಂದರೆ, ಒಂದು ದಿನ ಬೆಳಿಗ್ಗೆ ಮಾರ್ನಿಂಗು ಏನಂದರೆ ಹಿಂಗೆ ಹಿಡಿತಾರಂದರೆ ಅವ್ರು ಫಸ್ಟು ಹೌಸ್ ವೈಫ್ಸಿಗೆ ಫೋನ್ ಮಾಡ್ತಾರೆ. ಏನೋ ಮಾಡಿಬಿಟ್ಟು ನೀವು ಒಂದೇನೋ ಒಂದು ಬುಕ್ ಮಾಡಿದ್ದೀರಾ ಅಂತ ಕೇಳ್ತಾರೆ, ಯಾವುದೋ ಒಂದು ಐಟಮ್. ಇಲ್ಲಲ್ಲ ನಾವೇನು ಮಾಡಿಲ್ಲ ಅಂದರೆ ಇಮಿಡಿಯೇಟ್ ಕಟ್ ಮಾಡಿಬಿಡ್ತಾರೆ, ಅವ್ರು ಟೈಮೇ ವೇಸ್ಟ್ ಮಾಡಲ್ಲಂತೆ. ಹೌದು ಮಾಡಿದ್ದೀವಿ ಅಂದ್ಕೊಳ್ಳಿ, ಪಟ್ಟಂತ ನೋಡಿ ನಿಮ್ಮ ಮನೆ ಹುಡುಕ್ತಾ ಇದ್ದಾರೆ, ಈ ನಂಬರಿಗೆ ಫೋನ್ ಮಾಡಿ ಅವ್ನು ಬಂದು ನಿಮ್ಮ ಮನೆ ಅಡ್ರೆಸ್ ಸಿಗ್ತಿಲ್ಲ ಅಂತ ಒಂದು ನಂಬರ್ ಬರುತ್ತೆ. ಅದರಲ್ಲಿ ಇವ್ರಿಗೆ ಗೊತ್ತಾಗಿಲ್ಲ, ಹ್ಯಾಶ್ಟ್ಯಾಗು ಸ್ಟಾರು ಎಲ್ಲ ಇದೆಯಲ್ಲ, ಇವ್ರು ಟ್ರೈ ಮಾಡಿದ್ದಾರೆ. ಇಮ್ಮಿಡಿಯೇಟಾಗಿ ಅದನ್ನು ಈ ವಾಟ್ಸಪ್ನ ಇದು ಮಾಡ್ತಾರೆ ಗೊತ್ತಾ, ಆ ಥರ ಹ್ಯಾಕ್ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಕಾಲ್ ಫಾರ್ವರ್ಡಿಂಗ್ ಮಾಡ್ಕೊಂಡ್ಬಿಡ್ತಾರೆ. ಸೊ ಅಲ್ಲಿಂದ ವಾಟ್ಸಪ್ ವರ್ಕ್ ಆಗಲ್ಲ, ಯಾರು ಫೋನ್ ಮಾಡಿದ್ರು ನಮಗೆ ಬರಲ್ಲ, ಕಾಲ್ ಫಾರ್ವರ್ಡಿಂಗ್ ಆಗ್ಬಿಟ್ಟಿರುತ್ತೆ. ಅರ್ಥ ಆಯ್ತಾ? ಅವಾಗ ಏನಾಗುತ್ತೆ, ಬೇರೆಯವ್ರಿಗೆ ಮೆಸೇಜ್ ಹೋಗ್ತಾ ಇರುತ್ತೆ, ನನಗೆ ಪ್ರಾಬ್ಲಮಲ್ಲಿದ್ದೀನಿ, ನಾನು ಅರ್ಜೆಂಟ್ ದುಡ್ಡು ಕಳಿಸು ಅಂತ. ಅವ್ರು ಏನು ಪ್ರಾಬ್ಲಮ್ಮು ಟ್ರೈ ಮಾಡಿದ್ರೆ ನಿಮ್ಮ ನಂಬರ್ ಸಿಗ್ತಿರಲ್ಲ. ಅವಾಗ ಏನು ಅನ್ಕೊತಾರೆ, ಏನೋ ಪ್ರಾಬ್ಲಮ್ ಆಗಿರ್ಬೋದು, ಏನಕ್ಕೆ ಅವ್ರು ಕೇಳ್ತಾರೆ ಅಂತ ಕೆಲವರು ದುಡ್ಡು ಕಳಿಸ್ಬಿಡ್ತಾರೆ. ಸೊ ಈ ಥರ ಆಗಿತ್ತು. ಇಮ್ಮಿಡಿಯೇಟಾಗಿ ಏನಾಯಿತು, ಒಬ್ಬರು ಅವರ ಪ್ರಿಯಾಂಕಾ ಅವ್ರ ಬ್ರದರ್ ಇಮ್ಮಿಡಿಯೇಟಾಗಿ ಫೋನ್ ಮಾಡಿ ನಿಮ್ದು ಹ್ಯಾಕ್ ಆಗಿದೆ ಅಂತ. ಅವ್ನು ತುಂಬ ಸ್ಮಾರ್ಟ್ ಇದ್ದ. ನಾವು ಯಾವುದೋ ಗಡಿಬಿಡಿಲಿದ್ವಿ, ಫೋನ್ ಮಾಡಿ ಇಮ್ಮಿಡಿಯೇಟಾಗಿ ಹ್ಯಾಕ್ ಆಗಿದೆ, ನೀವು ಇಮ್ಮಿಡಿಯೇಟ್ ಇದು ಮಾಡಿ ಅಂದ್ಕೊಳ್ಳಿ, ನಾವು ಇಮ್ಮಿಡಿಯೇಟ್ ಲೈವ್ ಮಾಡಿದ್ವಿ. ಸೊ ಆಮೇಲೆ ಇಮಿಡಿಯೇಟ್ ಕಂಪ್ಲೇಂಟ್ ಮಾಡಿದ್ವಿ. ಅದೇ ಇವ್ರು ಹೇಳ್ತಿರೋದು 1 hour, ಆ ಗೋಲ್ಡನ್ ಅವರಿಗೆಲ್ಲ ಇಮಿಡಿಯೇಟಾಗಿ ಮಾಡಿ ಬ್ಯಾಂಕ್ಗೆ ನೀವು ಇದು ಮಾಡ್ಬಿಟ್ಟ ಅಂದರೆ ಇಮಿಡಿಯೇಟಾಗಿ ಅದು ಎಲ್ಲಿ ಟ್ರಾನ್ಸಾಕ್ಷನ್ ಆಗಿರ್ತಾರೋ ಅದನ್ನು ಹೋಲ್ಡ್ ಮಾಡ್ತಾರೆ. ಸೊ ಅದು ಸ್ವಲ್ಪ ಈಸಿ ಆಯಿತು. ಸೊ ಅದಕ್ಕೆ ಅವ್ರು ರಿಕ್ವೆಸ್ಟ್ ಮಾಡಿದ್ರು, ಇದನ್ನು ಏನು ಅವೇರ್ನೆಸ್ ಥರ ಬಂದು ಹೇಳಿ, ಎಷ್ಟೋ ಜನಕ್ಕೆ ಗೊತ್ತಾಗಲಿ. ಇದು ಎಷ್ಟೋ ಜನ ಹೆದರು ಬಿಡ್ತಾರೆ, ಎಷ್ಟೋ ಜನ ಹೇಳಕ್ಕೆ ಇದು ಮಾಡಲ್ಲ, ಆಮೇಲೆ ಕೆಲವು ಗೊತ್ತೇ ಆಗಲ್ಲ, ಆಮೇಲೆ ಕಂಪ್ಲೇಂಟ್ ಕೊಟ್ಟರೆ ಇನ್ನೇನು ಪ್ರಾಬ್ಲಮ್ ಅನ್ಕೊತಾರೆ. ಸೊ ಹಂಗೆ ಅನ್ಕೊಂಬಿಡಿ, ಎನಿಥಿಂಗ್ ನಿಮ್ಗೆ ಡೌಟ್ ಬಂದರೆ ಇಮ್ಮಿಡಿಯೇಟಾಗಿ ಪೊಲೀಸವ್ರು ಕಂಪ್ಲೇಂಟ್ ಮಾಡಿ ಬ್ಯಾಂಕ್ಗೆ ಇನ್ಫಾರ್ಮ್ ಮಾಡಿ ಅಂತ ಹೇಳಬೇಕು ಅಂತಲೇ ಇಲ್ಲಿ ಇವತ್ತು ಸೇರಿರೋದು. ಸರ್ ಅವತ್ತು ಇಲ್ಲ ಪ್ರಿಯಾಂಕಾಗೆ ಫೋನ್ ಮಾಡಿ ಈ ಥರ ಒಂದು ಡೆಲಿವರಿ ಬಂದಿದೆ, ಅವ್ರು ನಿಮ್ಮ ಅಡ್ರೆಸ್ ಹುಡುಕ್ತಿದ್ದಾರೆ, ಈ ನಂಬರಿಗೆ ಟ್ರೈ ಮಾಡಿ ಅಂತ ಕೊಟ್ಟಿದ್ದಾರೆ. ಅರ್ಥ ಆಯ್ತಾ? ಆ ನಂಬರಿಗೆ ಮಾಡ್ತಿದ್ದಂಗೆ ಹ್ಯಾಕ್ ಆಗೋಗ್ಬಿಟ್ಟಿದೆ ವಾಟ್ಸಪ್. ಸರ್ ಯಾರ್ಯಾರು ಎಷ್ಟು ಅಮೌಂಟ್ ಹಾಕಿ ನೀವು ಏನಾದ್ರು ಹಾಕಿದ್ರಾ? ಇಲ್ಲಪ್ಪ, ನಾನು ಜೊತೆಲೇ ಇದ್ದೆ. ಬೇರೆ ಎಲ್ಲರಿಗೂ ಫೋನ್ ಹೋಗಿದೆ, ಅವ್ರ ಫ್ರೆಂಡ್ಸ್ಗೆ, ಇವ್ರಿಗೆ ಎಲ್ಲ. ಅವ್ರು ಏನು ಮಾಡ್ಬಿಟ್ಟಿದ್ರೆ, ಏನೋ ಪ್ರಾಬ್ಲಮ್ ಇರಬೇಕೇನೋ, ಪರ್ಚೇಸಿಂಗ್ ಹೋಗಿರ್ಬೇಕೇನೋ, ವರ್ಕ್ ಆಗ್ತಿಲ್ಲೇನೋ, ಪೇಟಿಎಮ್ ಗೂಗಲ್ ಪೇ ವರ್ಕ್ ಆಗ್ತಿಲ್ಲ ಅಂತ ಕಳಿಸ್ಬಿಟ್ಟಿದ್ದಾರೆ. ಆ ಥರ ಯಾರು 3 ಜನ ಅವ್ರು ಕೇಳೋದೇ 50,000 ಹಾಕಿ ಅಂತ 3 ಜನ ಹಾಕ್ಬಿಟ್ಟಿದ್ದಾರೆ. ವಿತಿನ್ 15 minutesಲ್ಲಿ ಹಾಕ್ಬಿಟ್ಟಿದ್ದಾರೆ. ನಾವು ಇಮ್ಮಿಡಿಯೇಟಾಗಿ ಲೈವ್ ಮಾಡಿ ಇಮ್ಮಿಡಿಯೇಟಾಗಿ ಪೊಲೀಸ್ ಕಂಪ್ಲೇಂಟ್ ಕೊಟ್ಟು ನೀವೆಲ್ಲ ಬಂದ್ರಿ, ಎಲ್ಲರಿಗೂ ಗೊತ್ತಾಗೋಯ್ತು, ನಿಂತೋಯ್ತದು. ಸೊ ಆ ಥರ ಯಾರು ಜಗತ್ತಲ್ಲಿ ಬುದ್ಧಿವಂತ ಅಂತ ಹೆಸರು ತೊಗೊಂಡಿರ್ತಾರೋ ಅವ್ರು ನಿಜವಾಗ್ಲೂ ದಡ್ಡರಾಗಿರ್ತಾರೆ. ಯಾರು ದಡ್ಡರು ತರ ಇರ್ತಾರೋ ಅವ್ರು ಬುದ್ಧಿವಂತರು. ಅದು ಯಾವಳು ಜ್ಞಾಪಕ ಇಟ್ಕೊಳ್ಳಿ. ಪಾಪ ಅವನು ಕಾಲೇಜಲ್ಲಿದ್ದಾನೆ, ಇಮಿಡಿಯೇಟಾಗಿ ಅಮ್ಮನ ಫೋನೆಲ್ಲ ಟ್ರೈ ಮಾಡಿದ್ದಾನೆ. ಅಮ್ಮ ನಾನು ಕೇಳ್ತಿರ್ಬೋದು ಅಂದ್ಬಿಟ್ಟು ಹಾಕ್ಬಿಟ್ಟಿದ್ದಾನೆ ಅವನು. ಆಮೇಲೆ ಅವರಿಬ್ಬರು ಫ್ರೆಂಡ್ಸು ಹಾಕಿದ್ದಾರೆ ಪಟ್ ಅಂತ. ಸೊ ಅದನ್ನ ಟ್ರ್ಯಾಕ್ ಮಾಡಿ ಇವಾಗ ಇದು ಮಾಡಿದಾರಂತೆ, ರಿಕವರ್ ಆಗಿದೆ. ಸೊ ಎಲ್ಲದಕ್ಕಿಂತ ಒಂದು ವಿಷಯ ಏನಂದರೆ, ನಾವೆಲ್ಲ ನೆಗೆಟಿವ್ ನೋಡೋದು ಜಾಸ್ತಿ ಆಗೋಗ್ಬಿಟ್ಟಿದೆ ಇವಾಗ. ಸೊ ಪಾಸಿಟಿವ್ ಆಗಿ ನೋಡಬೇಕು ಅಂದರೆ ನಿಜವಾಗ್ಲೂ. ಆಮೇಲೆ ಏನಂದರೆ, ಸೆಲೆಬ್ರಿಟೀಸು ಇವ್ರಿಗೆ ಗೊತ್ತಿರೋರು ಇವ್ರಿಗೋಸ್ಕರ ಕೆಲಸ ಮಾಡ್ತಾರೆ, ಆ ಥರ ಅಂತಲ್ಲ. ನಮ್ಮಿಂದ ಎಷ್ಟೋ ಕೇಸ್ಗಳು ಹಿಡಿದಿರ್ತಾನೆ. ಅದೇ ಅವ್ರನ್ನ ಕೇಳ್ತಾ ಇದ್ದೆ, ಸರ್ ಇಷ್ಟೆಲ್ಲ ಮಾಡ್ತಿದ್ದೀರಾ, ಇದೆಲ್ಲ ಪಬ್ಲಿಸಿಟಿ ಆಗಬೇಕು, ಯಾಕಂದರೆ ಜನಕ್ಕೂ ಒಂದು ಅವೇರ್ನೆಸ್ ಬರಬೇಕು. ಅಂದರೆ ಈಗ ಅವ್ರು ಹೇಳಿದ್ರು, ಏನೋ ಸೆಂಟರ್ ಎಲ್ಲ ಏನೋ 1000 crores ದಯವಿಟ್ಟು ಒಂಚೂರು ಹೇಳಿ ಅದನ್ನ, ಯಾಕಂದ್ರೆ ಅಷ್ಟು ದೊಡ್ಡದಾಗಿ ಮಾಡಿದ್ದೀರಾ. ಆ್ಯಕ್ಚುಲಿ ಇದೆಲ್ಲ ಗೊತ್ತಾದರೆ ಜನಕ್ಕೆ ಏನಂದರೆ ಒಂದು ಧೈರ್ಯ ಬರುತ್ತೆ. ಆ್ಯಕ್ಚುಲಿ ಎಷ್ಟು ನೀವು ಏನೋ ಟೆಕ್ನಿಕಲಿ ಎಕ್ವಿಪ್ಡ್ ಆಗಿದ್ದಾರೆ ಪೊಲೀಸವರು, ನಾವೆಷ್ಟು ಧೈರ್ಯವಾಗಿ ಅವ್ರು ನಂಬೋದು ಅನ್ನೋದು ಗೊತ್ತಾಗುತ್ತೆ. ಸೊ ದಯವಿಟ್ಟು ಮಾಧ್ಯಮದ ಮಿತ್ರರಿಗೆಲ್ಲರೂ ಕೇಳ್ಕೊತೀನಿ, ಇಂಥವು ನಿಜವಾಗಿ ಪಬ್ಲಿಸಿಟಿ ಆಗಬೇಕು, ಜನಕ್ಕೆ ಗೊತ್ತಾಗಬೇಕು, ಜನಕ್ಕೆ ಧೈರ್ಯ ಬರಬೇಕು. ಇವತ್ತು ಅದಕ್ಕೆ ನಾನು ಅಲ್ಲೂ ತೋರಿಸಿದ್ದೆ ಹೆಂಗಿದ್ದಾರೆ. ಆ್ಯಕ್ಚುಲಿ ವಿತಿನ್ 10 minutesಲ್ಲಿ ಅವ್ರು ರೀಚ್ ಆಗಿದ್ದಾರೆ. ಯಾವುದೇ ಒಂದು ಮಹಿಳೆಗೇನೋ ಪ್ರಾಬ್ಲಮ್ ಆದರೂ 112 ಫೋನ್ ಮಾಡಿದ್ರೆ ವಿತಿನ್ 10 minutes ಎಲ್ಲೇ ಇದ್ರೂ ರೀಚ್ ಆಗ್ತಾರಂತೆ. ಸೊ ಇಂಥವೆಲ್ಲ ಭಾಳ ಅವೇರ್ನೆಸ್ ಮುಖ್ಯ. ಎಷ್ಟೋ ಜನಕ್ಕೆ ಗೊತ್ತೇ ಆಗಲ್ಲ ಯಾವ ನಂಬರಿಗೆ ಫೋನ್ ಮಾಡಬೇಕು ಅನ್ನೋದು. ಸೊ ದಯವಿಟ್ಟು ಇದೆಲ್ಲ ಸ್ವಲ್ಪ ಜಾಸ್ತಿ ಪಬ್ಲಿಸಿಟಿ ಆಗಬೇಕು. ಓಕೆ, ಥ್ಯಾಂಕ್ ಯು. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.